ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇರ್ತೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಹಿರಿಯರೊಡನೆ ಮತಭೇದಕ್ಕೆ ಕಾರಣರಾಗ್ತೀರಾ, ಜಾಗ್ರತೆ ವಹಿಸಿ. ರಾಜಕೀಯ ರಂಗದಲ್ಲಿ ಗೊಂದಲದ ಪರಿಸ್ಥಿತಿ ಉಂಟಾಗುತ್ತೆ. ನಿರೀಕ್ಷಿತ ಕೆಲಸ ಕಾರ್ಯಗಳು ಮನಸ್ಸಿನಂತೆ ನಡೆಯಲ್ಲ, ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಇನ್ನು ಕೃಷಿಕರಿಗೆ ಚೇತರಿಕೆ ಇದೆ ಇವತ್ತು. ವೃಷಭ ರಾಶಿಯವರಿಗೆ ಇವತ್ತು ಗೃಹ ನಿರ್ಮಾಣ, ವಾಹನ ಖರೀದಿಗೆ ಸಾಧ್ಯತೆ ತೋರಿ ಬಂದ್ರು ದೃಢ ಮನಸ್ಸು ಅಗತ್ಯ ಇದೆ. ಸಾಂಸಾರಿಕವಾಗಿ ಉತ್ತಮ ಅಭಿವೃದ್ಧಿ ತೋರಿ ಬರುತ್ತೆ. ವೃತ್ತಿರಂಗದಲ್ಲಿ ಒತ್ತಡದ ನಡುವೆ ಕಾರ್ಯವನ್ನ ನಿರ್ವಹಿಸ್ತೀರಾ. ಮಿಥುನ ರಾಶಿಯವರಿಗೆ ಇವತ್ತು ಪ್ರೇಮಿಗಳ ಪ್ರೇಮ ಪ್ರಕರಣ ವೈವಾಹಿಕ ಭಾಗ್ಯಕ್ಕೆ ಸಾಧಕವಾಗುತ್ತೆ. ಖರ್ಚು ವೆಚ್ಚಗಳು ಅಧಿಕ ರೂಪದಲ್ಲಿ ತೋರಿ ಬಂದ್ರು ಆದಾಯ ಉತ್ತಮ ಇರೋದ್ರಿಂದ ಸಮಸ್ಯೆ ಇರಲ್ಲ. ಇನ್ನು ದಿನದ ಅಂತ್ಯದಲ್ಲಿ ಕಿರು ಸಂಚಾರ ಇರತ್ತೆ. ಕಟಕ ರಾಶಿಯವರಿಗೆ ಇವತ್ತು ದುಡುಕು ನಿರ್ಧಾರಗಳು ಕಾರ್ಯಾನುಕೂಲಕ್ಕೆ ಬಾಧಕವಾಗುತ್ತೆ. ಮಕ್ಕಳ ಅಭ್ಯಾಸದ ಬಗ್ಗೆ ಜಾಗ್ರತೆ ವಹಿಸಿ. ಪಾಲು ಬಂಡವಾಳ ಲಾಭಕರವಾದ್ರೂ ವಂಚನೆಗೆ ಆಸ್ಪದ ಕೊಡಬೇಡಿ, ಜಾಗ್ರತೆ ವಹಿಸಿ. ಸಿಂಹರಾಶಿಯವರಿಗೆ ಇವತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಶೀಲತೆ ಮುನ್ನಡೆಗೆ ಕಾರಣವಾದ್ರೂ ಹೊಂದಾಣಿಕೆ ಮನೋಭಾವ ಅಗತ್ಯ ಇದೆ. ವ್ಯಾಪಾರ ವ್ಯವಹಾರಗಳು ಚೇತರಿಕೆಯನ್ನ ತೋರಿಸುತ್ತವೆ. ದೇಹದ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ಕನ್ಯಾ ರಾಶಿಯವರಿಗೆ ಇವತ್ತು ದ್ವಾದಶದ ರಾಹು ಮಾನಸಿಕ ಅಸ್ಥಿರತೆಗೆ ಕಾರಣರಾಗ್ತಾರೆ. ಆದ್ರೂ ಲಾಭಸ್ಥಾನದ ಶನಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ತರಲಿದ್ದಾನೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ಅಂತೂ ತೋರಿ ಬಂದು ಸಂತಸ ತರಿಸುತ್ತೆ. ತುಲಾ ರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ವೃತ್ತಿರಂಗದಲ್ಲಿ ನಿಮ್ಮ ಅನುಕೂಲವಾಗಲಿದೆ. ವಕ್ರ ಶನಿಯು ತಾತ್ಕಾಲಿಕವಾಗಿ ಆರ್ಥಿಕ ಸ್ಥಿತಿಯನ್ನ ಏರುಪೇರು ಮಾಡುತ್ತೆ. ಹೊಂದಾಣಿಕೆ, ದೃಢ ನಿರ್ಧಾರಗಳು ನಿಮಗೆ ಅಭಿವೃದ್ಧಿ ತರುತ್ತವೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಏಕಾದಶದ ಗುರು ನಿಮ್ಮ ಮುನ್ನಡೆಗೆ ಸಾಧಕನಾದ್ರೂ ಕಾರ್ಯ ಒತ್ತಡಗಳನ್ನ ಎದುರಿಸಿನೇ ಮುಂದೆ ಹೋಗ್ಬೇಕಾಗತ್ತೆ. ಮುಖ್ಯವಾಗಿ ಕೊಡು ಕೊಳ್ಳುವಿಕೆಯಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಿದ್ರೆ ಉತ್ತಮ. ಧನು ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಅಧಿಕ ರೂಪದಲ್ಲಿ ಖರ್ಚು ವೆಚ್ಚಗಳು ತೋರಿ ಬರುತ್ತವೆ. ವಿವಾಹ ಪ್ರಸ್ತಾಪಗಳು ಕಂಕಣ ಬಲಕ್ಕೆ ಪೂರಕವಾದ್ರೂ ಹೊಂದಾಣಿಕೆ ಅತಿ ಅಗತ್ಯ ಇದೆ. ಸದ್ಯದಲ್ಲೇ ಗುರುಬಲ ಪರಿವರ್ತನೆ ತರಿಸತ್ತೆ. ಮಕರ ರಾಶಿಯವರಿಗೆ ಇವತ್ತು ವೃತ್ತಿರಂಗದಲ್ಲಿ ಅಭಿವೃದ್ಧಿ ತೋರಿ ಬಂದ್ರೂ ವಿಶ್ವಾಸ ದ್ರೋಹಕ್ಕೆ ಕಾರಣರಾಗದಂತೆ ಗಮನ ಹರಿಸಬೇಕು. ಅಷ್ಟಮದ ರಾಹು ಆರೋಗ್ಯ ಭಾಗ್ಯವನ್ನ ಏರುಪೇರು ಮಾಡುತ್ತೆ. ಅನಿರೀಕ್ಷಿತ ರೂಪದಲ್ಲಿ ವಿದೇಶಯಾನ ಇದೆ. ಕುಂಭರಾಶಿಯವರಿಗೆ ಇವತ್ತು ಮುಖ್ಯವಾಗಿ ಆರೋಗ್ಯ ಭಾಗ್ಯ ಮನಸ್ಥಿತಿಯನ್ನ ಕಾಪಾಡ್ಕೋಬೇಕಾಗತ್ತೆ. ಇದು ತುಂಬಾನೇ ಅಗತ್ಯ. ಧಾರ್ಮಿಕ ಕೇಂದ್ರಗಳು ಹಾಗೂ ದೇವತಾ ಸ್ಥಳಗಳು ನಿಮ್ಗೆ ಶಾಂತಿ ಸಮಾಧಾನವನ್ನ ಕೊಡುತ್ತವೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ಲಾಭಸ್ಥಾನದ ರಾಹು ಸಪ್ತಮದ ಗುರು ನಿಮಗೆ ಅಭಿವೃದ್ಧಿಯನ್ನ ತರಲಿದ್ದಾನೆ. ಮಹಿಳೆಯರು ಅನವಶ್ಯಕವಾಗಿ ವೃತ್ತಿರಂಗದಲ್ಲಿ ಕಿರಿಕಿರಿಯನ್ನ ಅನುಭವಿಸ್ತೀರಾ. ಆರ್ಥಿಕವಾಗಿ ಇವತ್ತು ಲಾಭ ಇದೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿದಿನ ಖುಷಿಯಾಗಿ ಚೆನ್ನಾಗಿರಿ. ಯಾವುದೇ ಟೆನ್ಷನ್ ಇದ್ರೂ ಪಾಸಿಟಿವ್ ಆಗಿ ಫೇಸ್ ಮಾಡಿ ಅಂತ ಹೇಳ್ತಾ ನಾವು ನಿಮ್ಗೆ ಇವತ್ತು ಫುಲ್ ಡೇ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ.